ಡಿಸೆಂಬರ್ 5ರಂದು ಹಾಸನದಲ್ಲಿ ಸಮಾವೇಶ ಹಿನ್ನೆಲೆ ಸಭೆಯನ್ನು ಕರೆದಿದ್ದಾರೆ ಡಿಕೆಶಿ. ಹಳೆ ಮೈಸೂರು ಭಾಗದ ಮುಖಂಡರ ಜೊತೆಗೆ ಡಿಕೆಶಿ ಸಭೆಯನ್ನು ನಡೆಸಲಿದ್ದಾರೆ. ಸಮಾವೇಶದ ಸಿದ್ಧತೆಗಳ ಕುರಿತಂತೆ ಚರ್ಚೆಯನ್ನು ನಡೆಸಲಿದ್ದಾರೆ ನಾಯಕರು. ಸಮಾವೇಶಕ್ಕೆ ಉಳಿದಿರುವುದು 4 ದಿನ. ಹಾಗಾಗಿ ಪೂರ್ಣ ಪ್ರಮಾಣದ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಸಮಾವೇಶಕ್ಕೆ ಹೆಚ್ಚಿನ ಜನರನ್ನ ಕರೆತರುವುದು, ಬರುವವರಿಗೆ ಅಗತ್ಯ ನೀರು ಆಹಾರ ಪೂರೈಕೆ ಮಾಡೋದು, ಈ ಬಗ್ಗೆ ಜವಾಬ್ದಾರಿಯನ್ನ ಹಂಚಲಿದ್ದಾರೆ ಡಿಸಿಎಂ ಡಿಕೆಶಿ. ಯಾರ್ಯಾರಿಗೆ ಏನೇನು ಜವಾಬ್ದಾರಿಯನ್ನ ವಹಿಸ್ಕೊಳ್ಬೇಕು, ಯಾರ್ಯಾರು ಯಾವ್ಯಾವ ರೀತಿಯಾದಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮೀಟಿಂಗ್ ಅನ್ನು ಕರೆಯಲಾಗಿದೆ. ಈ ಸಮಾವೇಶ ಯಶಸ್ವಿ ಆಗಬೇಕು, ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಡಿಸಿಎಂ ಇವತ್ತೊಂದು ಪ್ರಮುಖ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಈ ಮೀಟಿಂಗ್ನಲ್ಲಿ ಜವಾಬ್ದಾರಿಯನ್ನು ಹಂಚಿಕೆ ಮಾಡೋದು, ಈ ಕಾರ್ಯಕ್ರಮವನ್ನು ಹೇಗೆ ನಡೆಸಬೇಕು, ಅದರ ಸಿದ್ಧತೆ ಏನು, ರೂಪರೇಷೆ ಏನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ಡಿಸೆಂಬರ್ 5ರಂದು ಸಮಾವೇಶ ನಡೀತಾ ಇದ್ದು, ಹಳೆ ಮೈಸೂರು ಭಾಗದ ಮುಖಂಡರನ್ನ ಸಭೆಗೆ ಹಾಜರಾಗಬೇಕು ಅಂತ ಹೇಳಲಾಗಿದೆ. ಬರುವವರಿಗೆ ಅಗತ್ಯ ನೀರು, ಆಹಾರ ಪೂರೈಕೆ, ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡೋದ್ರ ಜೊತೆಗೆ ಕೆಲವರಿಗೆ ಒಂದಷ್ಟು ಜವಾಬ್ದಾರಿಗಳನ್ನು ವಹಿಸಿಬಿಟ್ರೆ ಆ ಜವಾಬ್ದಾರಿಗಳನ್ನು ನಿಂತು ಖುದ್ದಾಗಿ ಅವರೇ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಮೀಟಿಂಗನ್ನು ಕರೆಯಲಾಗಿದೆ. ಹೋರಾಟದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳು ಏನು ಕೆಲವು ವಿಚಾರಗಳನ್ನು ಮಾತನಾಡಿದ್ದಾರೆ, ಅದರ ಬಗ್ಗೆ ರಾಜ್ಯ ಸರ್ಕಾರ FIR ಅನ್ನು ಕೂಡ ದಾಖಲು ಮಾಡಿಸಿದ್ದಾರೆ ಪೊಲೀಸರ ಮುಖೇನ. ಈಗಾಗಲೇ ಸ್ವಾಮೀಜಿಗಳು ಪಾಪ ಕ್ಷಮೆನೂ ಕೂಡ ಕೇಳಿದ್ದಾರೆ.